KNR ಡಿ ಗ್ಯಾಂಗ್ ಬಲೆಗೆ ಹತ್ಯೆಯಾದಂತಹ ರೇಣುಕಾ ಸ್ವಾಮಿ ಟ್ರಾಪ್ ಆಗಿದ್ದಂತಹ ರೀತಿ ಹೇಗೆ, ಜೊತೆಗೆ ರೇಣುಕಾ ಸ್ವಾಮಿಯನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತರೋ ನಿಟ್ಟಿನಲ್ಲಿ ಆರೋಪಿಗಳು ಮಾಡಿಕೊಂಡಂತಹ ಪ್ಲಾನ್ ಏನಿತ್ತು ಆ ಬಗ್ಗೆ ಡೀಟೇಲ್ಡ್ ಆಗಿ ನಾವೀಗ ಮಾಹಿತಿ ನೋಡ್ತಾ ಹೋಗೋಣ. ಪಬ್ಲಿಕ್ ಟಿವಿಯಲ್ಲಿ ಶುಕ್ರವಾರದ ಸೂಪರ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದೀರಾ. ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿ ಕಿಡ್ನಾಪ್ ಮಾಡಿದ್ದಾದ್ರೂ ಹೇಗೆ, ವಾರವಿಡೀ ರೇಣುಕಾ ಸ್ವಾಮಿಯ ಬೆನ್ನು ಬಿದ್ದಿತ್ತ ಡಿ ಗ್ಯಾಂಗ್. ಪಬ್ಲಿಕ್ ಟಿವಿ ಬಳಿ ರೇಣುಕಾ ಕಿಡ್ನಾಪ್ನ ಎಕ್ಸ್ಕ್ಲೂಸಿವ್ ದೃಶ್ಯ ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಇನ್ನಷ್ಟು ಇನ್ಸೈಡ್ ಡೀಟೇಲ್ಸ್ ಅನ್ನ ಡಿಗ್ ಮಾಡಿ ಹೊರತಂದಿದ್ದೀವಿ. ಸೊ ಡೀಟೇಲ್ಸ್ ನೋಡ್ತಾ ಹೋಗೋಣ. ರೇಣುಕಾ ಸ್ವಾಮಿ ಮೇಲೆ ಹೇಗೆ ಯಾರ್ಯಾರು ನಿಗಾ ಇಟ್ರು, ಆಮೇಲೆ ಹೇಗೆ ಪುಸಲಾಯಿಸಿದ್ರು, ಹೇಗೆ ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿದ್ರು ಅಂತ. ಸೊ CCTV ದೃಶ್ಯಾವಳಿಗಳಲ್ಲೂ ಕೂಡ ರೇಣುಕಾ ಸ್ವಾಮಿಯ ಕೊನೆಯ ಕ್ಷಣಗಳು ಸೆರೆಯಾಗಿದೆ. ಅಂದರೆ ಜೀವಂತವಾಗಿದ್ರಲ್ಲ ಆ ಸಂದರ್ಭದಲ್ಲಿ ಸೆರೆಯಾದಂತಹ ದೃಶ್ಯ, ಹಾಗೂ ಹೇಗೆ ಆಟೋದಿಂದ ಅವರನ್ನ ಕಾರ್ಗೆ ಶಿಫ್ಟ್ ಮಾಡಿಸೋ ಕೆಲಸ, ಇದೇ ಕಾರ್ನಲ್ಲಿ ಬೆಂಗಳೂರಿಗೆ ಕರೆತರುವಂತಹ ಕೆಲಸ ಆಯಿತು ಅಂತ. ರೇಣುಕಾ ಸ್ವಾಮಿಯನ್ನ ಇಲ್ಲೀಗಲ್ ಆಗಿ ಡಿಟೇನ್ ಮಾಡುವಂತಹ ಸಂದರ್ಭಕ್ಕೂ ಮುಂಚೆ ಕಿಡ್ನಾಪ್ ಮಾಡಲಾಯ್ತಲ್ಲ, ಇದರಲ್ಲಿ ಮೃತ ರೇಣುಕಾ ಕೊನೆ ಕ್ಷಣಗಳನ್ನ ಅಲ್ಲಿ ಸೆರೆ ಹಿಡಿಯಲಾಗಿದೆ. ರೇಣುಕಾ ಸ್ವಾಮಿ ಇದ್ದಂತಹ ಕಾರು ಕೂಡ ಇದೇ ಕಾರು, ಈಗ ನೀವು ಗಮನಿಸ್ತಾ ಇದ್ದೀರಾ. ಈ ಕಾರಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಕಂಡು ಬಂದಿದ್ದು ಹೀಗೆ. ಸೊ ಚಿತ್ರದುರ್ಗದಿಂದ ಇದೇ ಕಾರಿನ ಮೂಲಕ ಬೆಂಗಳೂರಿಗೆ ಪ್ರಯಾಣವನ್ನ ಕೂಡ ಹಂತಕರ ಗುಂಪಿನ ಸದಸ್ಯ ರಾಘು ರೇಣುಕಾ ಜೊತೆಗೆ ಹೋಗ್ತಾನೆ. ಬಟ್ ಆತ ಏನೇನು ಹೇಳ್ಕೊಂಡು ಕರ್ಕೊಂಡು ಹೋದ ಅನ್ನೋದೇ ಇಲ್ಲಿ ಪ್ರಶ್ನೆ. ಯಾಕಂದ್ರೆ ಈಗಷ್ಟೇ ವಶಕ್ಕೆ ಪಡೆದಿರುವಂತಹ A8 ರವಿ ಹೇಳಿದ ಪ್ರಕಾರ ಹತ್ಯೆಯಾದಂತಹ ರೇಣುಕಾ ಸ್ವಾಮಿ ಕಿಡ್ನಾಪ್ ಆಗೋಕ್ಕೂ ಮುಂಚೆ ಖುಷಿಯಲ್ಲೇ ರಾಘು ಜೊತೆಗೆ ಇದ್ದ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ನಿಜಾನ ಅಥವಾ ಒತ್ತಾಯ ಪೂರ್ವಕವಾಗಿ ಕಾರಲ್ಲಿ ಕೂರಿಸಲಾಯ್ತಾ, ಎಲ್ಲವೂ ಕೂಡ ಕುತೂಹಲ. ಒಂದು ಪೆಟ್ರೋಲ್ ಬಂಕ್ನಲ್ಲಿ ಸರಿಯಾಗಿರುವಂತಹ CCTV ದೃಶ್ಯ ಏನು ಹೇಳ್ತಾ ಇದೆ ಅಂದ್ರೆ ಹಂತಕರ ಆಕ್ಟಿವಿಟೀಸ್. ದರ್ಶನ್ ಹಾಗೂ ಗ್ಯಾಂಗ್ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗ ತಾಲೂಕಿನ ಕುಂಚಿಗಾನಾಳ್ ಬಳಿ ಕಿಡ್ನಾಪ್ ಆಗುತ್ತೆ. ಚಿತ್ರದುರ್ಗದಿಂದ ಆಟೋದಲ್ಲಿ ರೇಣುಕಾ ಸ್ವಾಮಿಯನ್ನ ಫಸ್ಟ್ ಕರ್ಕೊಂಡು ಬರ್ತಾರೆ, ಮಾತಾಡಬೇಕು ಅಂತ ಹೇಳ್ಬಿಟ್ಟು ಪುಸಲಾಯಿಸಿ ಕರ್ಕೊಂಡು ಬರ್ತಾರೆ, ಕೂರಿಸ್ಕೊಳ್ತಾರೆ. ಕುಂಚಿಗನಾಳ್ ಬಳಿ ಆಟೋದಿಂದ ಆತನನ್ನ ಕಾರ್ಗೆ ಶಿಫ್ಟ್ ಮಾಡಲಾಗಿದೆ. ಬಾಡಿಗೆಗೆ ಅಂತ ಹೇಳಿ ರವಿ ಅನ್ನೋ ವ್ಯಕ್ತಿಯ ಕಾರನ್ನ ತರಿಸ್ಕೊಂಡಿರ್ತಾರೆ ಕಿಡ್ನಾಪರ್ಸು. ಕುಂಚಿಗಾನಾಳ್ ಬಳಿ ಕಾರಿನ ಚಲನವಲನ CCTVಯಲ್ಲಿ ಸೆರೆಯಾಗಿದೆ. ಸ್ಥಳೀಯ ಪೆಟ್ರೋಲ್ ಬಂಕ್ನಲ್ಲಿ ಕಂಡು ಬಂದಿದ್ದು ಹೀಗೆ. ಜೂನ್ 8ನೇ ತಾರೀಕು ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಲಾಗಿರುತ್ತೆ. ಸೊ ಈ ಕಾರು ಮೂಮೆಂಟ್ ಆಗುವಂತಹ ಟೈಮಿಂಗ್ ಕೂಡ ಅಲ್ಲಿ ರೆಕಾರ್ಡ್ ಆಗಿದೆ. 11:50 ಸುಮಾರಿಗೆ ರೇಣುಕಾ ಸ್ವಾಮಿಯನ್ನ ಆಟೋದಿಂದ ಕಾರ್ಗೆ ಶಿಫ್ಟ್ ಮಾಡುವಂತಹ ಟೈಮಿಂಗ್ ಕೂಡ ರೆಕಾರ್ಡ್ ಆಗಿರೋದು ತಿಳಿದು ಬರ್ತಾ ಇದೆ. ಜೂನ್ 8ರ ಬೆಳಗ್ಗೆ 9:48ಕ್ಕೆ ಸ್ಕೂಟಿಯಲ್ಲಿ ತೆರಳಿದ್ದಾರೆ ರೇಣುಕಾ ಸ್ವಾಮಿ. ಚಳ್ಳಕೆರೆ ಗೇಟ್ ಕಡೆಯಿಂದ ಅಪೋಲೋ ದತ್ತ ತೆರಳಿದ ವಿಡಿಯೋ ಸೆರೆಯಾಗಿದೆ. ಕೊಲೆಯಾಗೋ ಕೆಲ ಗಂಟೆಗಳ ಮುನ್ನ ಸೆರೆಯಾಗಿರುವಂತಹ ದೃಶ್ಯ ಇದು. ಜೂನ್ 8ನೇ ತಾರೀಕು ರೇಣುಕಾ ಸ್ವಾಮಿ ಹತ್ಯೆ ನಡೆಯುತ್ತೆ. ಬಟ್ ಅದಕ್ಕೂ ಮುಂಚೆ ಬೆಳಗ್ಗೆ ಅವ್ರ ಜೊತೆಗೆ ಏನಾಗುತ್ತೆ, ವಿಧಿಯಾಟ, ಈ ಹಂತಕರ ಕ್ರೌರ್ಯ, ಅವ್ರ ಜೊತೆಗೆ ಏನಾಗುತ್ತೆ ಅನ್ನೋ ಯಾವುದರ ಅರಿವು ಪಾಪ ಇಲ್ಲದೆ ಅವ್ರ ಪಾಡಿಗೆ ಅವರು ತಮ್ಮ ಎಂದಿನಂತೆ ಕೆಲಸಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಸೆರೆ ಸಿಕ್ಕಿದ್ದು ಹೀಗೆ. ಟೈಮಿಂಗ್ಸ್ ಕೂಡ ರೆಕಾರ್ಡ್ ಆಗಿದೆ. 9:48 ಸುಮಾರಿಗೆ ತಾವು ಕೆಲಸ ಮಾಡ್ತಾ ಇದ್ದಂತಹ ಅಪೋಲೋ ಫಾರ್ಮಸಿಗೆ ಹೋಗ್ತಾ ಇರುವಂತಹ ಸಂದರ್ಭ. ಇನ್ನು ಸ್ಕೂಟಿಯಲ್ಲಿ ಬಂದವನನ್ನ ದರ್ಶನ್ ಗ್ಯಾಂಗ್, ಖತರ್ನಾಕ್ KD ಗ್ಯಾಂಗ್ ಕಿಡ್ನಾಪ್ ಮಾಡುತ್ತೆ. ನಂಬಿಸಿ ಕರೆಸ್ಕೊಂಡು ಕಾರಲ್ಲಿ ಡಿ ಗ್ಯಾಂಗ್ ಕರ್ಕೊಂಡು ಹೋಗುತ್ತೆ. ದರ್ಶನ್ ಅಭಿಮಾನಿ ರಘು ಮತ್ತು ಗ್ಯಾಂಗ್ ಕರ್ಕೊಂಡು ಹೋಗೋದು ಗೊತ್ತಾಗಿದೆ. ರೇಣುಕಾ ಸ್ವಾಮಿ ಮೊಬೈಲಲ್ಲಿ ಮಾತಾಡ್ತಾ ಇರುವಂತಹ ದೃಶ್ಯ ಕೂಡ ಸದ್ಯಕ್ಕೆ ಭಾಳ ವೈರಲ್ ಆಗ್ತಾ ಇದೆ. ಸೊ ಇದೆಲ್ಲ ಆಕ್ಟಿವಿಟೀಸು ಕೂಡ ಬೆಳಗ್ಗೆ ನಡೆಯುತ್ತೆ. ಮುಂದಾಗಿದ್ದು ಎಲ್ಲವೂ ಕೂಡ ದುರಂತ. ಅತ್ಯಂತ ಹಿಂಸೆ ಕೊಟ್ಟು ನರಳಿಸಿ ಆತನನ್ನ ಸಾಯಿಸೋ ಕೆಲಸವನ್ನ ಇದೇ ಹಂತಕರ ಗುಂಪು ಮಾಡುತ್ತೆ. ಇನ್ನು ರೇಣುಕಾ ಸ್ವಾಮಿಯ ಆಕ್ಟಿವಿಟೀಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಾ. ಅಪೋಲೋ ಫಾರ್ಮಸಿ ಹತ್ರ ಬರೋದು, ಮತ್ತೆ ಅಲ್ಲಿ ಫೋನ್ನಲ್ಲಿ ಮಾತಾಡೋದು, ಹಾಗೆ ಗಾಡಿಯಲ್ಲಿ ಹೋಗೋದು ಎಲ್ಲವೂ ಕೂಡ ಸರಿಯಾಗಿದೆ. ರೇಣುಕಾ ಸ್ವಾಮಿಗೆ ತಮ್ಮನ್ನು ಯಾರೋ ವಾಚ್ ಮಾಡಿದ್ದಾರೆ, ತಮ್ಮ ವಿರುದ್ಧ ಇಂಥದ್ದೊಂದು ಕಾನ್ಸ್ಪಿರಸಿ ಆಗಿದೆ, ಇಂಥದ್ದೊಂದು ಷಡ್ಯಂತ್ರ ಮಾಡಿದರೆ ಯಾವುದರ ಅರಿವು ಕೂಡ ಇರಲಿಲ್ಲ.